ರಾಜ್ಯಾದ್ಯಂತ ದಸರಾ ವೈಭವ, ಸಾಂಸ್ಕೃತಿಕ ನಗರಿಯಲ್ಲಿ ನಾಡ ಹಬ್ಬದ ಕಲರವ, ಎಲ್ಲೆಡೆ ಆಯುಧ ಪೂಜೆ ಸಡಗರ. ಎಲ್ಲರಿಗೂ ಆಯುಧ ಪೂಜೆಯ ಶುಭಕಾಮನೆಗಳು. ಅರಮನೆ ನಗರಿ ಮೈಸೂರಿನಲ್ಲೂ ಆಯುಧ ಪೂಜೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಅರಮನೆಯ ಎಲ್ಲ ಶಸ್ತ್ರಾಸ್ತ್ರಗಳಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ನೆರವೇರಿಸಲಾಯಿತು. ಮೈಸೂರು ರಾಜವಂಶಸ್ಥರು ಪ್ರತಿ ವರ್ಷ ಸಾಂಪ್ರದಾಯಿಕವಾಗಿ ಆಯುಧ ಪೂಜೆಯನ್ನು ಆಚರಿಸಿಕೊಂಡು ಬಂದಿದ್ದಾರೆ. ಅಂತೆಯೇ ರಾಜವಂಶಸ್ಥ ಶ್ರೀಕಂಠದತ್ತ ಒಡೆಯರ್ ವಿಧಿವತ್ತಾಗಿ ಹಿಂದಿನ ಕಾಲದ ಕತ್ತಿ, ಗುರಾಣಿ, ವಿವಿಧ ಬಗೆಯ ಯುದ್ಧೋಪಕರಣಗಳು, ಮದ್ದುಗುಂಡುಗಳು, ಅರಮನೆಯ ಇನ್ನಿತರ ಆಯುಧಗಳಿಗೆ ಪೂಜೆ ಸಲ್ಲಿಸಿದರು. ಅರಮನೆ ನಗರಿ ಮೈಸೂರಿನಲ್ಲಿ, ವಿಶೇಷವಾಗಿ ಅರಮನೆಯಲ್ಲಿ ಯಾವ ರೀತಿ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರ ನಡೀತಾ ಇದೆ ಆಯುಧಗಳಿಗೆ, ಹಾಗೆಯೇ ಯಾವ ರೀತಿ ಸಂಭ್ರಮ ಕಳೆಕಟ್ಟಿದೆ, ಬನ್ನಿ ಇದರ ನೇರ ಪ್ರಸಾರವನ್ನು ನಾವೀಗ ನೋಡೋಣ. ಅರಮನೆ ನಗರಿ ಮೈಸೂರಿನಲ್ಲೂ ಆಯುಧ ಪೂಜೆಯನ್ನು ಸಂಭ್ರಮದಿಂದ ನೆರವೇರಿಸಲಾಗ್ತಾ ಇದೆ. ಇದರ ನೇರ ಪ್ರಸಾರವನ್ನು ನೀವೀಗ ವೀಕ್ಷಿಸಬಹುದು. ಮೈಸೂರಿನಿಂದ ವಿಶೇಷವಾಗಿ ಅರಮನೆಯ ಎಲ್ಲ ಶಸ್ತ್ರಾಸ್ತ್ರಗಳಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ನೆರವೇರಿಸಲಾಯಿತು. ಮೈಸೂರು ರಾಜವಂಶಸ್ಥರು ಪ್ರತಿ ವರ್ಷ ಸಾಂಪ್ರದಾಯಿಕವಾಗಿ ಆಯುಧ ಪೂಜೆಯನ್ನು ಆಚರಿಸಿಕೊಂಡು ಬಂದಿದ್ದಾರೆ. ಅಂತೆಯೇ ರಾಜವಂಶಸ್ಥ ಶ್ರೀಕಂಠದತ್ತ ಒಡೆಯರ್ ವಿಧಿವತ್ತಾಗಿ ಹಿಂದಿನ ಕಾಲದ ಕತ್ತಿ, ಗುರಾಣಿ, ವಿವಿಧ ಬಗೆಯ ಯುದ್ಧೋಪಕರಣಗಳು, ಮದ್ದುಗುಂಡುಗಳು, ಅರಮನೆಯ ಇನ್ನಿತರ ಆಯುಧಗಳಿಗೆ ವಿಶೇಷವಾಗಿ ಭಕ್ತಿಪೂರ್ವಕವಾಗಿ ಪೂಜೆ ನಮನ ಸಲ್ಲಿಸಿದರು. ಅರಮನೆ ಒಳಗೆ ಆಯುಧ ಪೂಜೆ ನೆರವೇರಿಸಿದ ಬಳಿಕ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಪಟ್ಟದ ಆನೆ, ಕುದುರೆಗಳಿಗೆ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಇದೇ ವೇಳೆ ಬ್ಯಾಂಡ್ ವಾದ್ಯಗಳು ಕೂಡ ಮೊಳಗಿದ್ವು. ಯಾವ ರೀತಿ ಪೂಜಾ ಕೈಂಕರ್ಯ ನಡೀತಾ ಇದೆ, ರಾಜವಂಶಸ್ಥ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅದರ ನೇತೃತ್ವವನ್ನು ಕೂಡ ವಹಿಸಿದ್ದಾರೆ. ಪಟ್ಟದಲ್ಲಿ ಕೂತು ಈ ಪೂಜಾ ಕೈಂಕರ್ಯವನ್ನು ಕೈಗೊಳ್ಳುತ್ತಿರುವಂತಹ, ನೆರವೇರಿಸ್ತಾ ಇರುವಂತಹ ಈ ದೃಶ್ಯದ ನೇರ ಪ್ರಸಾರವನ್ನು ನೀವೀಗ ವೀಕ್ಷಿಸ್ತಾ ಇದ್ದೀರಿ ಅರಮನೆ ನಗರ ಮೈಸೂರಿನಿಂದ. ನಮ್ಮ ಪ್ರತಿನಿಧಿ ಶಶಿಧರ್ ಇದೀಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಇವತ್ತಿನ ಇಡೀ ಕಾರ್ಯಕ್ರಮ ಅಂದರೆ ಈಗ ಮಧ್ಯಾಹ್ನದ ಹೊತ್ತಿಗೆ ಏನೆಲ್ಲ ಕಾರ್ಯಕ್ರಮಗಳಲ್ಲಿ ನಡೀತಾ ಇದೆ?
ನಮ್ಮ ಪ್ರತಿನಿಧಿ ಶಶಿಧರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಬೆಳಗ್ಗಿನಿಂದ ಅಂದರೆ ರಾತ್ರಿ ತನಕ ಸಾಕಷ್ಟು ಕಾರ್ಯಕ್ರಮಗಳಿದೆ. ಸೊ ಈಗ ಈ ಹೊತ್ತಿನಲ್ಲಿ ಏನು ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ? ಸಾಕ್ಬಿಡಿ. ಅರಮನೆ ನಗರಿ ಮೈಸೂರಿನಲ್ಲಿ ರಾಜವಂಶಸ್ಥ ಶ್ರೀಕಂಠದತ್ತ ಒಡೆಯರ್ ಅವರು ಈಗಾಗಲೇ ಹಿಂದಿನ ಕಾಲದ ಎಲ್ಲ ಆಯುಧಗಳಿಗೆ, ಮದ್ದುಗುಂಡುಗಳಿಗೆ, ಶಸ್ತ್ರಾಸ್ತ್ರಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಪ್ರತಿ ವರ್ಷದಂತೆ. ಅದಾದ ನಂತರ ಅರಮನೆಯ ಎಲ್ಲ ಯುದ್ಧೋಪಕರಣಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸಲಾಯಿತು. ತದನಂತರ ಈಗ ನೀವು ನೋಡ್ತಾ ಇರುವಂಥ ದೃಶ್ಯ, ಅರಮನೆಯ ಎಲ್ಲ ವಾಹನಗಳಿಗೂ ಕೂಡ ಒಂದು ರೀತಿಯಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಲಾಗ್ತಾ ಇದೆ. ಪಟ್ಟದಲ್ಲಿ ವಿರಾಜಮಾನರಾಗಿರುವಂತಹ ಶ್ರೀಕಂಠದತ್ತ ಒಡೆಯರ್ ಅವರು ಅಂದರೆ ಅರಮನೆಯ ಹಲವಾರು ಕಾರುಗಳೇನಿದೆ, ಬೇರೆ ಬೇರೆ ಬಗೆಯ ಕಾರುಗಳು, ಹಿಂದಿನ ಕಾಲದ ಕಾರುಗಳು, ಈ ಎಲ್ಲ ಕಾರುಗಳಿಗೂ ಕೂಡ ಅಂದರೆ ಶಸ್ತ್ರಾಸ್ತ್ರಗಳಿಗೆ ವಿಧಿವತ್ತಾಗಿ ಪೂಜೆ ಪುನಸ್ಕಾರ ನೆರವೇರಿಸಿದ ನಂತರ ಈಗ ಕಾರುಗಳಿಗೆ ಪೂಜೆ ಸಲ್ಲಿಸ್ತಾ ಇರುವಂಥ ದೃಶ್ಯಗಳನ್ನು ಅಲಂಕೃತಗೊಂಡಿರುವಂತಹ ಕಾರುಗಳು ಸಾಲಾಗಿ ಬರ್ತಾ ಇರುವಂಥದ್ದು. ಪಟ್ಟದಲ್ಲಿ ಕುಳಿತಿರುವಂತಹ ರಾಜವಂಶಸ್ಥ ಶ್ರೀಕಂಠದತ್ತ ಒಡೆಯರ್ ಅವರು ಒಂದು ಅವುಗಳಿಗೂ ಪೂಜೆ ಸಲ್ಲಿಸಿ ಆ ಒಂದೊಂದೇ ಕಾರುಗಳು ಮುಂದೆ ಸಾಗ್ತಾ ಇರುವಂಥದ್ದನ್ನು ಕೂಡ ನೀವು ಕಾಣಬಹುದು. ಹಾಗೆಯೇ ದಸರಾ ಜಂಬೂ ಸವಾರಿ, ಬಹಳ ವಿಶ್ವಪ್ರಸಿದ್ಧ ದಸರಾ ಜಂಬೂ ಸವಾರಿ ಹಿನ್ನೆಲೆಯಲ್ಲಿ ಮೈಸೂರು ಅರಮನೆಯಲ್ಲಿ ಭರದ ಸಿದ್ಧತೆಗಳು ಸಾಗ್ತಾ ಇದೆ. ನಾಳೆ ನಡೆಯಲಿರುವ ವಿಜಯದಶಮಿ ಜಂಬೂ ಸವಾರಿಗೆ ಅರಮನೆಯ ಪಟ್ಟದಾನೆಗಳು ಅಲಂಕೃತಗೊಳ್ತಾ ಇವೆ. ಅರಮನೆ ಆವರಣದಲ್ಲಿ ರಾಜವಂಶಸ್ಥರ ಸುಪರ್ದಿಯಲ್ಲಿದ್ದ 7 ಆನೆಗಳಿಗೆ ಬಗೆ ಬಗೆಯ ಬಣ್ಣ ಬಳಿಯುವ ಮೂಲಕ ಅದನ್ನು ಸಿಂಗರಿಸಲಾಗ್ತಾ ಇದೆ. ಆನೆಗಳ ಮೈ ಮೇಲೆ ಆಕರ್ಷಕ ಚಿತ್ರಗಳನ್ನು ಬಿಡಿಸಲಾಗಿದೆ. ಸೀತಾ, ಇಂದ್ರ, ರಾಜೇಶ್ವರಿ, ಪ್ರೀತಿ, ಕೆಂಚಲ್, ರೂಬಿ, ಜಮುನಾ ಅಂದರೆ ಒಟ್ಟು 7 ಆನೆಗಳು ಅರಮನೆ ಸುಪರ್ದಿಯಲ್ಲಿರುವಂಥದ್ದು. ಅದರ ಹೆಸರು ಅನುಕ್ರಮವಾಗಿ ಸೀತಾ, ಇಂದ್ರ, ರಾಜೇಶ್ವರಿ, ಪ್ರೀತಿ, ಕೆಂಚಲ್, ರೂಬಿ, ಜಮುನಾ ಈ 7 ಆನೆಗಳನ್ನು ಕೂಡ ಅಲಂಕರಿಸಲಾಗಿದೆ. ನಾಳೆ ರಾಜವಂಶಸ್ಥ ಶ್ರೀಕಂಠದತ್ತ ಒಡೆಯರ್ ನಡೆಸಲಿರುವ ಹಲವು ಕಾರ್ಯಕ್ರಮಗಳಲ್ಲಿ ಈ 7 ಆನೆಗಳು ಕೂಡ ಪಾಲ್ಗೊಳ್ಳಲಿವೆ.